ಎಲ್ರಿಗೂ ನಮಸ್ಕಾರ. ಇವತ್ತು ದೇಶದಲ್ಲಿ ನಡೀತಾ ಇರುವಂತಹ ಒಂದು ಪ್ರಮುಖವಾದಂತಹ ಬೆಳವಣಿಗೆ, ತಾಲಿಬಾನ್ ಸರ್ಕಾರದ ಒಬ್ಬ ಪ್ರತಿನಿಧಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಬಂದು ನಮ್ಮ ಭಾರತದಿಂದ ಬಹಳಷ್ಟು ಸಹಾಯಧನವನ್ನು ನಾವು ನೀಡ್ತಾ ಇದ್ದೀವಿ. ಕ್ಯಾನ್ಸರ್ ಆಸ್ಪತ್ರೆ ಅಂತೆ ಅಥವಾ ಥಲಸ್ಸೇಮಿಯಾ ಸಂಶೋಧನಾ ಕೇಂದ್ರ ಅಂತೆ 50,000 ಟನ್ ಅಕ್ಕಿಗಳನ್ನು ಗೋಧಿಯನ್ನು ಕೂಡ ನಾವು ಲಾಸ್ಟ್ ಇಯರ್ ನೆರವು ನೀಡಿದ್ದೀವಿ. ಈ ರೀತಿ ಬಹಳಷ್ಟು ಉಪಕಾರಗಳನ್ನು ಅಫ್ಘಾನಿಸ್ತಾನಕ್ಕೆ ಮಾಡ್ತಾ ಇದ್ವಿ. ಅಲ್ಲಿರುವಂಥದ್ದು ತಾಲಿಬಾನ್ ಸರ್ಕಾರ. ಆ ತಾಲಿಬಾನ್ ಸರ್ಕಾರ ಭಯೋತ್ಪಾದನೆಯಲ್ಲಿ ವಿಶ್ವದ ನಂಬರ್ 1 ಸಂಘಟನೆಗಳಿರುವಂತಹ ದೇಶಕ್ಕೆ ಈ ರೀತಿಯಾದಂತಹ ಒಂದು ನೆರವು ನಾವು ಭಾರತ ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಇದರ ಉಚಿತಾನುಚಿತ ಎಷ್ಟು ಇದು ಒಳ್ಳೆಯದು ಕೆಟ್ಟದು ಅನ್ನೋದ್ರ ಬಗ್ಗೆ ದೇಶದ ಎಲ್ಲರೂ ಚಿಂತಿಸಬೇಕಾದಂತಹ ವಿಚಾರ. ಆದರೆ ಇವತ್ತು ನನ್ನನ್ನು ಕಾಡಿದಂಥ ಬಹಳ ಕಾಡಿದಂಥ ವಿಚಾರ, ನಿನ್ನೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು. ಆ ಪತ್ರಿಕಾಗೋಷ್ಠಿಯಲ್ಲಿ ಅದೇ ತಾಲಿಬಾನ್ ಮುಖ್ಯಸ್ಥ ಅವನು ಬಂದಾಗ ನಮ್ಮ ಮಹಿಳೆಯರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ ಅಂತೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಭಾರತವನ್ನು ತಾಲಿಬಾನೀಕರಣ ಮಾಡ್ತಾ ಇದ್ದಾರಾ? ಒಂದು ಅಧಿಕೃತವಾದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾರತದ ಮಹಿಳಾ ಪತ್ರಕರ್ತೆಯರಿಗೆ ಅವಕಾಶ ಇಲ್ಲ ಅಂತ ಆದರೆ ಇನ್ನೇನು ಅವಕಾಶ ಇವರು ಕೊಡ್ತಾರೆ? ಮಹಿಳೆಯರಿಗೆ ಕೊಡುವಂತಹ ಗೌರವ ಏನು? ತಾಲಿಬಾನ್ನ ಅವರ ಏನು ಒಪಿನಿಯನ್ಗಳಾಗಿರಲಿ, ಅವರ ಲೈಫ್ ಸ್ಟೈಲ್ ಆಗಿರಲಿ ಅಥವಾ ಜೀವನ ಪದ್ಧತಿ ಆಗಿರಲಿ, ಅವ್ರ ಧಾರ್ಮಿಕ ನಂಬಿಕೆ ಆಗಿರಲಿ, ಅದು ಅವರ ದೇಶದಲ್ಲಿ ಅವ್ರು ಇಟ್ಕೋಬೇಕು. ಇಲ್ಲಿ ಬಂದು ನಮ್ಮ ದೇಶ ಜಾತ್ಯತೀತವಾದಂತಹ ಒಂದು ಸಂವಿಧಾನ ಉಳ್ಳಂತಹ ದೇಶ, ಪ್ರಜಾಪ್ರಭುತ್ವದ ಮೇರು ಮೌಲ್ಯಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ದೇಶದಲ್ಲಿ ಮಹಿಳೆಯರಿಗೆ ಅವಕಾಶ ಅವನು ಕೊಡಬಾರ್ದು ಅಂತ ಹೇಳಿದಾಗ ಆ ಮೀಟಿಂಗನ್ನೇ, ಪತ್ರಿಕಾಗೋಷ್ಠಿಯನ್ನೇ ಕ್ಯಾನ್ಸಲ್ ಮಾಡಬೇಕಿತ್ತು. ದೇಶದ ಪತ್ರಕರ್ತೆಯರಿಗೆ ಮಾತ್ರ ಅಲ್ಲ, ದೇಶದ ಎಲ್ಲ ಮಹಿಳೆಯರಿಗೂ ಈ ಮೂಲಕ ಅವರು ಅವಮಾನ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ವಿಚಾರ ನಿಮಗೆ ನೆನಪಿಸಬೇಕು. ಕಳೆದ ಕೆಲವೊಂದು ವರ್ಷಗಳ ಹಿಂದೆ ಸುಷ್ಮಾ ಸ್ವರಾಜ್ ಅವರು, ದಿವಂಗತರ ಸುಷ್ಮಾ ಸ್ವರಾಜ್ ಅವರು ಇರಾನ್ಗೆ ಹೋಗಿದ್ದಾಗ ಅವ್ರನ್ನ ಹಿಜಾಬ್ ಹಾಕ್ಸಿದ್ರು. ಇದನ್ನು ನೋಡಿದಾಗ ನಮಗೆ ತುಂಬ ಬೇಜಾರಾಗಿತ್ತು. ಅವರು ಐಡಿಯಾಲಜಿಕಲಿ ನಮ್ಮ ಒಪೋಸಿಟ್, ಪಕ್ಷದಲ್ಲೂ ನಮ್ಮ ಒಪೋಸಿಟ್. ಸ್ಟಿಲ್ ನಮ್ಮ ದೇಶದ ಒಬ್ಬ ವಿದೇಶಾಂಗ ಮಂತ್ರಿಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹಿಜಾಬ್ ಹಾಕಿಸಿದಾಗ ನಮಗೆ ಅದನ್ನು ನೋಡಲಿಕ್ಕೆ ಆಗಿರಲಿಲ್ಲ. ಯಾಕಂದರೆ ಅದು ನಮ್ಮ ಒಂದು ಡೆಮೋಕ್ರೆಟಿಕ್ ವ್ಯಾಲ್ಯೂನ ಮೇಲಿನ ಹಲ್ಲೆ. ಆದರೂ ನಾವು ನೋವಾದ್ರೂ ಬಾಯಿ ಮುಚ್ಚಿ ಕೂತ್ವಿ. ಅದು ಆ ಸರ್ಕಾರದ ಅಲ್ಲಿನ ಪಾಲಿಸಿ ಅಂತ. ಹಾಗಿದ್ದಾಗ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದ ಪಾಲಿಸಿನ ನಾವು ತೋರಿಸಬೇಕಾಗಿತ್ತು ಹೊರತು ಅವನಿಗೆ ಬಗ್ಗಿರೋದು, ತಾಲಿಬಾನ್ ಸರ್ಕಾರದ ವಿದೇಶಾಂಗ ಮಂತ್ರಿಗೆ ಬಗ್ಗಿರೋದು ಇಡೀ ದೇಶದ ಎಲ್ಲ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ನಂಬಿರುವಂಥ ಎಲ್ಲ ಜನರಿಗೂ ಬಹಳ ದೊಡ್ಡ ಅವಮಾನ. ಎಸ್ಪೆಷಲಿ ತಾಲಿಬಾನ್ನಂತಹ ಭಯೋತ್ಪಾದಕ ಒಂದು ಸಂಘಟನೆ, ಇವಾಗ ಪಠಾನ್ಕೋಟ್ ದಾಳಿ ಆಗಿರಬಹುದು, ಉರಿ ದಾಳಿ ಆಗಿರಬಹುದು, ಕಂದಹಾರ್ನಲ್ಲಿ ಏನು ನಮ್ಮ ವಿಮಾನವನ್ನು ಕ್ಯಾಪ್ಚರ್ ಮಾಡಿಕೊಂಡು ಹೈಜಾಕ್ ಮಾಡಿಕೊಂಡು ಅಜರ್ ಮಸೂದ್ನನ್ನು ಬಿಡಿಸ್ಕೊಂಡು ಹೋದರು. ಇತ್ತೀಚೆಗೆ ಪುಲ್ವಾಮಾನೇ ಆಗಿರಬಹುದು. ಕೆಲವರು ಹೇಳ್ತಾ ಇರೋದು ಅಲ್ಲಿಯೇ ಸಂಘಟನೆ ಇಲ್ಲಿಯೇ ಸಂಘಟನೆ, ಎಲ್ಲವೂ ತಾಲಿಬಾನ್ನ ಅಂಗಸಂಸ್ಥೆಗಳೇ ಆಗಿದೆ. ಈ ಸಂದರ್ಭದಲ್ಲಿ ಇಂತಹ ಒಂದು ಕೆಲಸ ಮಾಡಿರೋದು ಬಹಳ ಅವಿವೇಕದ ಕೆಲಸ. ದೇಶದ ಎಲ್ಲ ಮಹಿಳೆಯರಿಗೆ ಮಾಡಿರುವಂತಹ ಒಂದು ಅವಮಾನ. ಇದನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರಳಾಗಿ ಮತ್ತು ಒಂದು ಸಮಾಜದ ಜವಾಬ್ದಾರಿಯುತ ನಾಗರಿಕಳಾಗಿ ಖಂಡತುಂಡವಾಗಿ ನಾವು ಇದನ್ನು ವಿರೋಧಿಸುತ್ತೇವೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.